ಮನುಷ್ಯ ಮೊದಲಿಂದನೂ ಭೂಮಿ ಮೇಲೆ ಒಂದೇ ಕಡೆನೇ ಇರ್ದೇನೆ ಹಲವಾರು ಜಾಗಗಳಿಗೆ ಹೋಗಿ ಹಲವಾರು ಪ್ರದೇಶಗಳನ್ನ ಕಂಡಿಡ್ದಿದ್ದಾನೆ. ಎಕ್ಸಾಂಪಲ್ ಉತ್ತರ ಧ್ರುವಗಳಾಗಿರ್ಬೋದು, ದಕ್ಷಿಣ ಧ್ರುವಗಳಾಗಿರ್ಬೋದು, ಸೊ ಸಮುದ್ರದ ಅಂತರ್ಗರ್ಭ ಆಗಿರ್ಬೋದು, ಎಲ್ಲನೂ ಶೋಧಿಸಿದ್ದಾನೆ. ಹಂಗೇ ಇಲ್ಲಿಂದ 3,82,000 ಕಿಲೋಮೀಟ್ರ್ ಇರೋ ಚಂದ್ರನ ಮೇಲೆ ಕೂಡ ಕಾಲಿಟ್ಟಿದ್ದಾನೆ. ಅದೇ ರೀತಿಯಾಗಿ ಮಾರ್ಸ್ ಮೇಲೆ ಕೂಡ ಈಗ ಕಾಲಿಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನಮ್ಮ ಸೈಂಟಿಸ್ಟ್ಗಳು. ಇವಾಗೆಲ್ಲ ಹೇಳ್ಕೊತಾ ಇದ್ದೀವಲ್ವ ನಾವು, ನಮ್ಮ ರಿಲೇಷನ್ಸು ಬೇರೆ ಕಂಟ್ರಿಲಿದ್ದಾರೆ, ಆ ಕಂಟ್ರಿಲಿದ್ದಾರೆ, ಇಲ್ಲಿದ್ದಾರೆ, ಅಲ್ಲಿದ್ದಾರೆ ಅಂತ. ಅದೇ ರೀತಿಯಾಗಿ ನಮ್ಮ ರಿಲೇಷನ್ಸು ಮಾರ್ಸಲ್ಲಿ ಕೂಡ ಇದ್ದಾರೆ ಅಂತೇಳಿ ಹೇಳೋ ದಿನಗಳು ತುಂಬಾ ಕಡಿಮೆ ಇದೆ ಅಂತಲೇ ಹೇಳ್ತಾ ಇದ್ದಾರೆ ಸೈಂಟಿಸ್ಟ್ಗಳು. ಇದೆಲ್ಲ ಸಾಧ್ಯನಾ ಅಂತ ಹೇಳಿದರೆ ಸಾಧ್ಯನಾ. ಯಾಕೆ ಅಂತಂದರೆ ಏನೆಲ್ಲ ಆಗಲ್ಲ ಅಂತ ಅಂದ್ಕೊಂಡಿದ್ದೆಲ್ಲ ಸೈಂಟಿಸ್ಟ್ಗಳು ಪ್ರೂವ್ ಮಾಡಿ ತೋರಿಸಿದ್ದಾರೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಇದು ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾ ಇದ್ದಾರೆ. ಹಾಗಾದರೆ ಮಾರ್ಸ್ ಮೇಲೆ ಜೀವ ಹೇಗಿರುತ್ತೆ, ಇದಕ್ಕೂ ಮುಂಚೆ ಅಲ್ಲಿ ಜೀವ ಇತ್ತಾ, ಇಲ್ಲಿಂದ ಮಾರ್ಸಿಗೆ ಹೋಗ್ಬೇಕಂದ್ರೆ ಎಷ್ಟು ಕಷ್ಟ, ಇಲ್ಲಿಂದ ಎಷ್ಟು ದೂರ ಇದೆ ಅಂತೇಳಿ ನಾವೀಗ ಹೇಳ್ಕೊಳ್ಳೋಣ. ನಮ್ಮ ಸೈಂಟಿಸ್ಟ್ಗಳು ಭೂಮಿಗೆ ತುಂಬ ಹತ್ರವಾಗಿರೋ ಚಂದ್ರನ ಮೇಲೆ ಜೀವನ ಬಿಟ್ಬಿಟ್ಟು ಮಾರ್ಸ್ ಗ್ರಹನ ಏನಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇವಾಗ ಸದ್ಯಕ್ಕೆ ನಿರ್ಜೀವವಾಗಿದೆ ಮಾರ್ಸು. ಇದಕ್ಕೂ ಮುಂದೆ ಜೀವ ಇತ್ತ ಮಾರ್ಸ್ ಮೇಲೆ ಅಂತ ಕೂಡ ಕಂಡುಹಿಡಿತಾ ಇದ್ದಾರೆ. ಜೀವ ಸಾಧ್ಯ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಅಲ್ಲಿ ಫುಡ್ ಆಗಿರ್ಬೋದು, ಕಮ್ಯುನಿಕೇಷನ್ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಇವೆಲ್ಲ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ನಮ್ಮ ಸೈಂಟಿಸ್ಟ್ಗಳು, ಏನೆಲ್ಲ ಕಂಡುಹಿಡಿತಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಮಾರ್ಸ್ ಬಂದ್ಬಿಟ್ಟು ಸೌರಮಂಡಲದಿಂದ 4ನೇ ಗ್ರಹ, ಅಂದರೆ ಭೂಮಿಗಿಂತ ತುಂಬಾ ಚಿಕ್ಕದಾದ ಗ್ರಹ. ಭೂಮಿಯಲ್ಲಿ ಒಂದು ಕಾಲು ಭಾಗ ಅಷ್ಟೇ ಇರುತ್ತೆ ಮಾರ್ಸ್ ಗ್ರಹ ಬಂದ್ಬಿಟ್ಟು. ಇದ್ರ ಮೇಲೆ ಗ್ರಾವಿಟಿ ತುಂಬಾ ಕಡಿಮೆ ಇರುತ್ತೆ ಮಾರ್ಸ್ ಮೇಲೆ. ಅಂದರೆ ಈಗ ಒಬ್ಬ ಮನುಷ್ಯ 100 kg ಇದ್ದಾನೆ ಭೂಮಿ ಮೇಲೆ ಅಂತಂದರೆ ಅದೇ ಮಾರ್ಸ್ ಗ್ರಹದ ಮೇಲೆ 38 kg ಇರ್ತಾನೆ. ಅಂದರೆ ಇಲ್ಲಿ 100% ಇದ್ದರೆ ಅಲ್ಲಿ 38% ಇರ್ತಾನೆ. ಇನ್ನೊಂದು ಮಾರ್ಸ್ ಬಂದ್ಬಿಟ್ಟು ನಮಗೆ ರೆಡ್ ಕಲರಲ್ಲಿ ಇಲ್ಲ, ಬ್ರೌನ್ ಕಲರಲ್ಲಿ ಕಾಣುತ್ತೆ. ಅದೇನಕ್ಕೆ ಅಪ್ಪ ಅಂತಂದರೆ ಮಾರ್ಸ್ ಅಟ್ಮಾಸ್ಫಿಯರಲ್ಲಿ, ಅಂದರೆ ಮಾರ್ಸ್ ವಾತಾವರಣದಲ್ಲಿ ಕಬ್ಬಿಣದ ಅಂಶ ಅಂದರೆ ಐರನ್ ಕಂಟೆಂಟು ಜಾಸ್ತಿ ಇರುತ್ತೆ. ಅಲ್ಪ ಸ್ವಲ್ಪ ಇರೋ ಆಕ್ಸೈಡ್ ಜೊತೆ ಮಿಕ್ಸ್ ಆಗಿಬಿಟ್ಟು ಅದು ಐರನ್ ಆಕ್ಸೈಡ್ ಆಗಿ ಪರಿವರ್ತನೆಗೊಂಡು ನಮಗೆ ಒಂಥರ ಕಬ್ಬಿಣ ತುಕ್ಕಿಡ್ದಿರುತ್ತಲ್ವ, ಕಲರ್ ಇರುತ್ತಲ್ವ, ಆ ರೀತಿ ಕಲರಲ್ಲಿ ನಮಗೆ ಕಾಣಿಸ್ತಾ ಇರುತ್ತೆ. ಆ ರೀತಿಯಾಗಿ ಇನ್ನೊಂದಲ್ಲಿ 95% ಕಾರ್ಬನ್ ಡೈಆಕ್ಸೈಡ್ ಅಂದರೆ CO2 ಇದ್ರೆ ಅಲ್ಲಿ ಕೇವಲ 0.13% ಮಾತ್ರ ಆಕ್ಸಿಜನ್ ಇರುತ್ತಂತೆ. ಇನ್ನೊಂದೇನಪ್ಪ ಅಂದರೆ ಮಂಗಳ ಗ್ರಹದ ಮೇಲೆ ಅಟ್ಮಾಸ್ಫಿಯರ್ ಪ್ರೆಷರ್ ಅನ್ನೋದು ಯಾವ ರೀತಿ ಇರುತ್ತೆ ಅಂತಂದರೆ, ಈಗ ಅಟ್ಮಾಸ್ಫಿಯರ್ ಪ್ರೆಷರ್ ಅಂದರೆ ಏನು ಅಂತ ಗೊತ್ತಾಗಬೇಕು ಅಂತಂದರೆ, ಈಗ ಭೂಮಿ ಮೇಲಿರೋ ಗಾಳಿ ಎಲ್ಲ ಸ್ವಲ್ಪ ತೂಕ ಇರುತ್ತೆ. ಆ ತೂಕ ಅನ್ನೋದು ಮನುಷ್ಯನ ಮೇಲೆ ಬಿದ್ದಾಗ ಸ್ವಲ್ಪ ಪ್ರೆಷರ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಅದೇ ರೀತಿಯಾದ ವಾತಾವರಣ ಮಂಗಳ ಗ್ರಹದ ಮೇಲೆ ಇಲ್ಲ, ಕೇವಲ 1% ಮಾತ್ರ ಇದೆ. ಯಾವ ರೀತಿ ಅಟ್ಮಾಸ್ಫಿಯರ್ ಪ್ರೆಷರ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬೇಕಂದ್ರೆ, ಭೂಮಿಯಿಂದ 45 ಕಿಲೋಮೀಟರ್ ಆಕಾಶದ ಮೇಲಕ್ಕೆ ಭೂಮಿಯಿಂದ ಮೇಲ್ಗಡೆ ಹೋದರೆ ಎಷ್ಟು ಪ್ರೆಷರ್ ಇರುತ್ತೋ 45 ಕಿಲೋಮೀಟರ್ ಅಂತರದಲ್ಲಿ ಅಷ್ಟು ಪ್ರೆಷರ್, ಅಟ್ಮಾಸ್ಫಿಯರ್ ಪ್ರೆಷರ್ ಅನ್ನೋದು ಮಂಗಳ ಗ್ರಹದ ಮೇಲೆ ಇರುತ್ತಂತೆ. ಇನ್ನೊಂದು ತುಂಬ ಕೋಲ್ಡ್ ಆಗಿರುತ್ತಂತೆ ಟೆಂಪ್ರೇಚರ್ ಬಂದ್ಬಿಟ್ಟು ಅಲ್ಲಿ -60 ಡಿಗ್ರಿ ಇರುತ್ತಂತೆ. ಏನಕ್ಕೆ ಅಂತಂದರೆ ಸೂರ್ಯನಿಂದ 4ನೇ ಗ್ರಹ ಆಗಿರುತ್ತೆ. ಅಷ್ಟು ಟೆಂಪ್ರೇಚರ್ ಸೂರ್ಯನ ಕಿರಣಗಳಾಗಿರಲಿ ಮಂಗಳ ಗ್ರಹದ ಮೇಲೆ ಬೀಳೋದಿಲ್ಲ. ಒಂದೊಂದು ಸಲ ಅದು -150 ಡಿಗ್ರಿಗೆ ಕೂಡ ರೀಚ್ ಆಗುತ್ತಂತೆ. ಇನ್ನೊಂದೇನಪ್ಪ ಅಂತಂದರೆ, ಭೂಮಿಗೆ ಒಂದು ವರ್ಷಕ್ಕೆ 365 ಡೇಸ್ ಯಾವ ರೀತಿಯೋ ಅದೇ ರೀತಿಯಾಗಿ ಮಂಗಳ ಗ್ರಹಕ್ಕೆ 1 ಇಯರ್ಗೆ 687 ಡೇಸ್. ಭೂಮಿ ಮೇಲೆ ಒಂದು ದಿನಕ್ಕೆ ಎಷ್ಟು ಗಂಟೆ? 24 ಅವರ್ಸು. ಅದೇ ರೀತಿಯಾಗಿ ಮಾರ್ಸ್ ಗ್ರಹದಲ್ಲಿ 24 ಅವರ್ಸ್ 40 ಮಿನಿಟ್ಸು 1 ಡೇಗೆ. ಅದಾದಮೇಲೆ ಭೂಮಿಗೆ ಉಪಗ್ರಹ ಯಾವುದು? ಚಂದ್ರ. ಮಾರ್ಸಿಗೆ ಕೂಡ 2 ಉಪಗ್ರಹಗಳಿದ್ದಾವೆ. ಅದು ಡೈಮೋಸ್ ಮತ್ತು ಪೋಬೋಸ್ ಅಂತ ಹೇಳಿ ಕರೀತಾರೆ. ಈ ರೀತಿಯಾಗಿ ಭೂಮಿ 450 ಕೋಟಿ ವರ್ಷಗಳ ಹಿಂದೆ ಕ್ರಿಯೇಟ್ ಆಗಿರೋದು. ಮಾರ್ಸ್ ಗ್ರಹ ಕೂಡ ಅಷ್ಟೇ 450 ಕೋಟಿ ವರ್ಷಗಳ ಹಿಂದೆ ಕ್ರಿಯೇಟ್ ಆಗಿರೋದು. ಸೈಂಟಿಸ್ಟ್ಗಳು ಏನು ಹೇಳ್ತಿದ್ದಾರೆ ಅಂದರೆ, 350 ಕೋಟಿ ವರ್ಷಗಳ ಹಿಂದೆ ಭೂಮಿ ಮೇಲೆ ಯಾವ ರೀತಿಯಾದ ಜೀವ ಇದೆ ಅದೇ ರೀತಿಯಾದ ಜೀವ ಮಾರ್ಸಲ್ಲಿ ಕೂಡ ಇತ್ತು. ಬಟ್ ಇವಾಗ ಏನಕ್ಕೆ ಇಲ್ಲ ಅಲ್ಲಿ ಜೀವ? ಏನಾಯಿತು ಅಂತ ಹೇಳ್ಬಿಟ್ಟು ಫಸ್ಟು ಮೊದಲನೇದಾಗಿ ಭೂಮಿ ಮೇಲೆ ಜೀವ ಹೇಗಿದೆ, ಅದಕ್ಕೆ ಕಾರಣ ಏನು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಮೊದಲನೇದಾಗಿ ಭೂಮಿ ಸೆಂಟ್ರಲ್ಲಿ ಒಂದು ಕೋರ್ ಅನ್ನೋ ಲೇಯರ್ ಇರುತ್ತೆ. ಆ ಕೋರ್ ಅನ್ನೋ ಲೇಯರಲ್ಲಿ ಲಿಕ್ವಿಡು, ಐರನ್ನು, ಹಾಗೇನೆ ನಿಖಿಲ್ ಫುಲ್ಲಾಗಿ ತುಂಬಿಕೊಂಡಿರುತ್ತೆ.
ಸೊ ಈ ಕೋರ್ ಸೆಂಟ್ರಲ್ಲಿರೋ ಸೊ ಇವೆಲ್ಲ ಲಿಕ್ವಿಡ್ಗಳ ಮೂಮೆಂಟಿಂದ ಹಾಗೇ ನಮ್ಮ ಭೂಮಿ ತಿರುಗೋದ್ರಿಂದ ಏನಾಗುತ್ತೆ, ಸೊ ಭೂಮಿ ಸುತ್ತಲೂ ಅಟ್ಮಾಸ್ಫಿಯರಲ್ಲಿ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಈ ಮ್ಯಾಗ್ನೆಟಿಕ್ ಫೀಲ್ಡು ನಮ್ಗೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದರೆ, ಸೊ ಸೂರ್ಯನಿಂದ ಬಂದು ಸೂರ್ಯ ತುಫಾನ್ಗಳು, ಸೊ ಸೋಲಾರ್ ವಿಂಡ್ಸ್ ಅಂತ ಆಗಿರ್ಬೋದು, ಇಲ್ಲಾಂದರೆ ಸ್ಪೇಸಿಂದ ಬರೋ ಚಾರ್ಜ್ಡ್ ಪಾರ್ಟಿಕಲ್ಸ್ ಆಗಿರ್ಬೋದು, ಸೊ ಇವೆಲ್ಲದು ಭೂಮಿಗೆ ಬಂದ್ಬಿಟ್ಟು ಸೇರದೇ ಇರುತ್ತಲ್ಲ, ಅವೆಲ್ಲದನ್ನು ಕೂಡ ವಾಪಸ್ಸು ಸೊ ಸ್ಪೇಸಿಗೆ ರಿಟರ್ನ್ ಮಾಡುತ್ತೆ. ಸೊ ಆ ಥರ ಪ್ರೊಟೆಕ್ಟಿವ್ ಶೀಲ್ಡ್ ಆಗಿ ವರ್ಕ್ ಮಾಡುತ್ತೆ. ಸೊ ಈ ಕೋರ್ ಭಾಗದಲ್ಲಿರೋ ಈ ಲಿಕ್ವಿಡ್ ಮೂಮೆಂಟ್ಗಳಿಂದ ಹಾಗೇನೆ ನಮ್ಮ ಭೂಮಿ ತಿರುಗೋದ್ರಿಂದ ಸೊ ನಮ್ಮ ಭೂಮಿ ಸುತ್ತಲೂ ಅಟ್ಮಾಸ್ಫಿಯರಲ್ಲಿ ಸುತ್ತಲೂ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೊ ಇದು ನಮಗೆ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತಂದರೆ, ಒಂದು ಪ್ರೊಟೆಕ್ಟಿವ್ ಶೀಲ್ಡ್ ಥರ ಕೆಲಸ ಮಾಡುತ್ತೆ ಭೂಮಿಗೆ. ಅದು ಯಾವ ರೀತಿ ಅಂತಂದರೆ, ಸೊ ಸೂರ್ಯನಿಂದ ಬರೋ ಸೋಲಾರ್ ವಿಂಡ್ಸ್ ಅಂದರೆ ಸೂರ್ಯ ತುಫಾನ್ಗಳಾಗಿರ್ಬೋದು, ಇನ್ನೊಂದು ಸ್ಪೇಸಿಂದ ಬರೋ ಚಾರ್ಜ್ಡ್ ಪಾರ್ಟಿಕಲ್ಸ್ ಆಗಿರ್ಬೋದು. ಸೊ ಇವೆಲ್ಲವೂ ಡೈರೆಕ್ಟಾಗಿ ನಮ್ಮ ಅಟ್ಮಾಸ್ಫಿಯರ್ಗೆ ಸೇರಿದ್ರೆ ಏನಾಗುತ್ತೆ, ಸೊ ನಮ್ಮ ಭೂಮಿ ಮೇಲಿರೋ ವಾತಾವರಣದಲ್ಲಿರೋ ಗ್ಯಾಸ್ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ಎಲ್ಲ ನಾಶ ಮಾಡುತ್ತೆ. ಅದೆಲ್ಲ ಡೈರೆಕ್ಟಾಗಿ ಭೂಮಿಗೆ ಎಂಟ್ರಿ ಆದರೆ. ಸೊ ಇದನ್ನು ಪ್ರೊಟೆಕ್ಟಿವ್ ಆಗಿ ಅದು ಭೂಮಿ ವಾತಾವರಣಕ್ಕೆ ಸೇರದೇ ಇರೋ ಥರ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಅದನ್ನು ಸ್ಪೇಸಿಗೆ ವಾಪಸ್ಸು ಕಳಿಸುತ್ತೆ. ಸೊ ಈ ರೀತಿಯಾಗಿ ಮಂಗಳ ಗ್ರಹದ ಮೇಲೆ ಕೂಡ ಈ ರೀತಿ ಅಟ್ಮಾಸ್ಫಿಯರೇ ಇತ್ತಂದರೆ, ಸೊ 350 ಕೋಟಿ ವರ್ಷಗಳ ಹಿಂದೆ ಮಂಗಳ ಗ್ರಹದಲ್ಲಿ ಕೂಡ ಸೊ ಭೂಮಿಯ ಮೇಲೆ ಇರುವಂಥ ವಾತಾವರಣನೇ ಇತ್ತು ಅಂತ ಹೇಳ್ತಾರೆ. ಸೊ ಮಂಗಳ ಗ್ರಹದಲ್ಲಿ ಕೂಡ ಒಂದು ಕೋರ್ ಲೇಯರ್ ಇದ್ದು, ಸೊ ಆ ಕೋರ್ ಲೇಯರು ಸೊ ಸೋಲಾರ್ ವಿಂಡ್ಸ್ ಆಗಿರ್ಬೋದು, ಹೈ ಚಾರ್ಜ್ಡ್ ಎನರ್ಜಿ ಪಾರ್ಟಿಕಲ್ಸ್ ಆಗಿರ್ಬೋದು, ಇದೆಲ್ಲದನ್ನು ಕೂಡ ಸೊ ಮ್ಯಾಗ್ನೆಟಿಕ್ ಫೀಲ್ಡು ಮಂಗಳ ಗ್ರಹಕ್ಕೂ ಕೂಡ ಇದ್ದು, ಸೊ ಮಂಗಳ ಗ್ರಹದ ಮ್ಯಾಗ್ನೆಟಿಕ್ ಫೀಲ್ಡು ಅದು ಆ ಹೀಟನ್ನು ಅದನ್ನು ಸ್ಪೇಸಿಗೆ ವಾಪಸ್ ಕಳಿಸ್ತಾ ಇತ್ತಂತೆ. ಸೊ ಅದು ಸೈಜಲ್ಲಿ ಚಿಕ್ಕದಾಗಿರೋದ್ರಿಂದ ಮಂಗಳ ಗ್ರಹ ಭೂಮಿಗಿಂತ ಸೊ ಆ ಪಾರ್ಟಿಕಲ್ಸ್, ಆ ಕೋರ್ ಲೇಯರ್ ಅನ್ನೋದು ಬೇಗನೆ ತಣ್ಣಗಾಗ್ಬಿಟ್ಟು ಸೊ ಆ ಸ್ಪೇಸಿಂದ ಬರೋ ಚಾರ್ಜ್ಡ್ ಪಾರ್ಟಿಕಲ್ಸ್ ಆಗಿರ್ಬೋದು, ಸೋಲಾರ್ ವಿಂಡ್ಸ್ ಆಗಿರ್ಬೋದು, ಸೊ ಬೇಗನೆ ಕೂಲ್ ಮಾಡ್ತಾ ಹೋಗ್ತು ಆ ಕೋರ್ ಲೇಯರ್ ಅನ್ನೋದನ್ನು. ಸೊ ಆ ರೀತಿಯಾದಾಗ ಸೊ ಮಂಗಳ ಗ್ರಹದ ಮೇಲೆ ಇರೋ ನದಿ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ಹೈಡ್ರೋಜನ್ಗಳಾಗಿರ್ಬೋದು, ಸಮುದ್ರಗಳಾಗಿರ್ಬೋದು, ಇದೆಲ್ಲ ಅಲ್ಲಿಗೆ ಸೇರಿಬಿಟ್ಟು ಇದೆಲ್ಲದನ್ನು ಕೂಡ ನಾಶ ಮಾಡಿದೆ ಅಂತ ಹೇಳ್ಬಿಟ್ಟು ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ. ಸೊ ಈ ರೀತಿಯಾದ ವಾತಾವರಣದಲ್ಲಿ, ಈ ರೀತಿಯಾಗಿರೋ ವಾತಾವರಣ, ಮಾರ್ಸ್ ಮೇಲೆ ಇರೋ ವಾತಾವರಣದಲ್ಲಿ ಸೊ ಮನುಷ್ಯ ಜೀವ ಹೇಗೆ ಸಾಧ್ಯ? ಒಂದು ವೇಳೆ ಅಲ್ಲಿದ್ದರೆ ಸೊ ಅಲ್ಲಿ ಏನಾಗುತ್ತೆ, ಸೊ ಸೂರ್ಯನಿಂದ ಡೈರೆಕ್ಟಾಗಿ ಬರೋ ಸನ್ ರೇಸ್ ಎಲ್ಲ ಮಂಗಳ ಗ್ರಹದ ಮೇಲೆ ಬೀಳುತ್ತೆ. ಆ ರೇಡಿಯೇಷನ್ನ ತಡ್ಕೊಳಕ್ಕಾಗುತ್ತಾ ಮನುಷ್ಯನಿಗೆ? ಅದರಿಂದ ಏನೇನೆಲ್ಲ ಕಾಯಿಲೆಗಳು ಬರುತ್ತೆ. ಸೊ ಸೂರ್ಯನ ರೇಡಿಯೇಷನು ಜಾಸ್ತಿ ಇದ್ದರೆ ಏನು ಕ್ಯಾನ್ಸರ್ ಎಲ್ಲ ಬರುತ್ತೆ. ಹಾಗೆ ಅಲ್ಲಿರೋ ಕಡಿಮೆ ಗ್ರಾವಿಟಿಯಿಂದ ನಮ್ಮ ಎಲುಬುಗಳು ಅಂದರೆ ಎಮಕೆಗಳೆಲ್ಲ ತುಂಬ ವೀಕ್ ಆಗೋಗ್ತವೆ. ಇನ್ನೊಂದು ಇಮ್ಯುನಿಟಿ ಸಿಸ್ಟಮ್ ಕೂಡ ತುಂಬಾ ಕಡಿಮೆ ಆಗುತ್ತೆ. ಇನ್ನು ಬಾಡಿಲಿ ಸೊ ಫ್ಲೂಯಿಡ್ ಡಿಸ್ಟ್ರಿಬ್ಯೂಷನ್ ಅನ್ನೋದು ನೀಟಾಗಿ ಆಗಿಲ್ಲ ಅಂದರೆ ಸೊ ಹಾರ್ಟ್ ರಿಲೇಟೆಡ್ ಡಿಸೀಸಸ್ ಕೂಡ ಬರುತ್ತೆ, ಕಣ್ಣು ಕೂಡ ಸರಿಯಾಗಿ ಕಾಣಲ್ಲ, ಇನ್ನೊಂದು ಇಮ್ಯೂನ್ ಪವರ್ ಸಿಸ್ಟಮ್ ಕೂಡ ಕಡಿಮೆ ಆಗುತ್ತೆ. ಸೊ ಈ ರೀತಿ ವಾತಾವರಣದಲ್ಲಿ ಏನಕ್ಕೆ ಮಂಗಳ ಗ್ರಹದ ಮೇಲೇ ಜೀವ ಇದು ಸ್ಟಾರ್ಟ್ ಮಾಡಬೇಕು ಅಂತ ನಮ್ಮ ಸೈಂಟಿಸ್ಟ್ಗಳು ಅನ್ಕೊತಾ ಇದ್ದಾರೆ. ಸೊ ಮಂಗಳ ಗ್ರಹಕ್ಕಿಂತ ಹತ್ತಿರ ಇದೆ ಚಂದ್ರನ ಮೇಲೆ ವಾಸ ಸಾಧ್ಯ ಇಲ್ಲ ಅಂತ ಏನಕ್ಕೆ ಅನ್ಕೊತಾ ಇದ್ದಾರೆ ಅಂತ. ಸೊ ಏನಕ್ಕೆ ನಮ್ಮ ಸೈಂಟಿಸ್ಟ್ಗಳು ಚಂದ್ರ ಅಲ್ದಿರ ಬೇರೆ ಗ್ರಹಗಳಲ್ದಿರ ಮಾರ್ಸ್ ಗ್ರಹನೇ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಸೊ ಮಾರ್ಸ್ ಗ್ರಹ ಭೂಮಿಯಿಂದ ತುಂಬಾ ಹತ್ತಿರ ಇದೆ. ಹಾಗೇನೆ ನಮಗೆ ಮಾರ್ಸ್ ಬಗ್ಗೆನೇ ನಮಗೆ ಇನ್ಫಾರ್ಮೇಷನ್ನು ತುಂಬ ಚೆನ್ನಾಗಿ ಗೊತ್ತು. ಹಾಗೆ ಟ್ರಾವೆಲ್ ಕಾಸ್ಟ್ ಕೂಡ ತುಂಬ ಕಡಿಮೆ ಆಗುತ್ತೆ ಇಲ್ಲಿಂದ ಟ್ರಾವೆಲ್ ಮಾಡೋದಕ್ಕೆ. ಸೊ ಇನ್ನೊಂದೇನಪ್ಪ ಅಂತಂದರೆ, ನಮ್ಮ ಭೂಮಿ ಸೊ ಸ್ಟ್ರೈಟಾಗಿ ತಿರುಗ್ದಿರ ಸೊ ಒಂದು ಆ್ಯಂಗಲಲ್ಲಿ ಅಂದರೆ 23.8% ಆ್ಯಂಗಲಲ್ಲಿ ಒಂದು ಸೈಡಿಗೆ ಬಗ್ಗಿಬಿಟ್ಟು ತಿರುಗ್ತಾ ಇರಂಗೆ ಅನಿಸುತ್ತೆ. ಅದೇ ರೀತಿಯಾಗಿ ಮಂಗಳ ಗ್ರಹ ಕೂಡ 23.8% ಸ್ವಲ್ಪ ಬಗ್ಗಿ ಒಂದು ಆ್ಯಂಗಲಲ್ಲಿ ತಿರುಗ್ತಾ ಇರೋಂಗೆ ಅನಿಸುತ್ತೆ. ಇದು ಕೂಡ ಸಿಮಿಲಾರಿಟೀಸ್, ಇದು ಕೂಡ ಒಂದು ರೀಸನ್ನು. ಸೊ ಈ ರೀತಿ ತಿರುಗೋದ್ರಿಂದನೇ ಭೂಮಿ ಮೇಲೆ ಸಮ್ಮರ್ ಆಗಿರ್ಬೋದು, ವಿಂಟರ್ ಆಗಿರ್ಬೋದು, ರೈನಿ ಸೀಸನ್ ಆಗಿರ್ಬೋದು ಇರುತ್ತೆ. ಅದೇ ರೀತಿಯಾಗಿ ಮಂಗಳ ಗ್ರಹದ ಮೇಲೆ ಕೂಡ ಈ ರೀತಿ ಸೀಸನ್ಸ್ ಇರುತ್ತೆ. ಆದರೆ ಚಂದ್ರನ ಮೈ ಮೇಲೆ ಈ ರೀತಿ ಸೀಸನ್ಸ್ ಇರಲ್ಲ. ಸೊ ಇನ್ನೊಂದೇನಪ್ಪ ಅಂತಂದರೆ, ಮಾರ್ಸ್ ಮೇಲೆ ಕೆಲವೊಂದು ಧ್ರುವಗಳಲ್ಲಿ ಸೊ ನೀರೆಲ್ಲನೂ ಗಡ್ಡೆ ಕಟ್ಕೊಂಡು ಇದೆ. ಅದನ್ನೆಲ್ಲದು ಕರೆಸಿದ್ರೆ ಇಡೀ ಮಾರ್ಸ್ ಗ್ರಹ ಫುಲ್ಲು 115 ಅಡಿ ತುಂಬೋಗುತ್ತೆ ನೀರಿಂದ. ಆ ಐಸ್ ಗಡ್ಡೆನ ಕರಗಿಸಿದ್ರೆ ಅಷ್ಟು ನೀರು ಮಾರ್ಸ್ ಮೇಲೆ ಇದೆ. ಸೊ ಇನ್ನೊಂದೇನಪ್ಪ ಅಂತಂದರೆ, ಇದಕ್ಕೂ ಮುಂಚೆ ನೀರು ಹರಿದಾಡಿರೋ ಅಂಥ ಜಾಗಗಳಾಗಿರ್ಬೋದು, ಸೊ ನೀರು ನಿಂತಿರೋ ಪ್ಲೇಸ್ಗಳಲ್ಲಿ ಯಾವ ರೀತಿ ಮಚ್ಚೆ ಇರುತ್ತೆ ನೋಡಿ, ಆ ಪ್ಲೇಸ್ಗಳು ಯಾವ ರೀತಿ ಸ್ವಲ್ಪ ಒಳಗಡೆ ಹೋದಂಗಾಗಿರುತ್ತೆ ಭೂಮಿ ಮೇಲೆ, ಅದೇ ರೀತಿಯಾದ ಮಚ್ಚೆಗಳು ಮಂಗಳ ಗ್ರಹದ ಮೇಲೆ ಇದಕ್ಕೂ ಮುಂಚೆ ನೀರು ಇಲ್ಲಿ ಹರಿದಿದೆ, ಇಲ್ಲಿ ನಿಂತಿತ್ತು ನೀರು ಅನ್ನೋ ನಮಗೆ ಇದು ಎಲ್ಲ ನಮಗೆ ಆಧಾರಗಳೆಲ್ಲನೂ ಕೂಡ ಸಿಕ್ಕಿದೆ ಮಾರ್ಸ್ ಗ್ರಹ.
ಸೊ ಇನ್ನೊಂದೇನಪ್ಪ ಅಂತಂದರೆ ಭೂಮಿ ಗ್ರಹದ ಮೇಲೆ ಯಾವ ರೀತಿ ಮನುಷ್ಯ ಒಂದು ಜೀವ ಆಗಿರ್ಬೋದು, ಒಂದು ಸಸ್ಯ ಆಗಿರ್ಬೋದು ಬದುಕೋದಕ್ಕೆ ಯಾವ ರೀತಿ ಮಿನರಲ್ಸು ಹಾಗೆಯೇ ಮೆಟೀರಿಯಲ್ಸ್ ಇದೋ ಅದೇ ರೀತಿ ಮಿನರಲ್ಸು ಮೆಟೀರಿಯಲ್ಸು ಮಾರ್ಸ್ ಮೇಲೆ ಕೂಡ ಇದೆ. ಹಾಗೆಯೇ ಸ್ವಲ್ಪ ಭೂಮಿ ಮೇಲೆ ಇರೋವಂಥ ಸ್ವಲ್ಪ ಆ ರೀತಿಯಾಗಿರೋ ಅಟ್ಮಾಸ್ಫಿಯರ್ ಆಗಿರ್ಬೋದು, ಗ್ರಾವಿಟಿ ಆಗಿರ್ಬೋದು, ಸೊ ಈ ರೀತಿಯದೆಲ್ಲದೂ ಕೂಡ ಮಾರ್ಸ್ ಗ್ರಹದ ಮೇಲೆ ಇದೆ. ಅದಕ್ಕೋಸ್ಕರ ಸೈಂಟಿಸ್ಟ್ಗಳು ಬೇರೆ ಎಲ್ಲ ಗ್ರಹಕ್ಕಿಂತಲೂ ಮಾರ್ಸ್ ಗ್ರಹನೇ ಬೆಟರು ಅಂತ ಹೇಳ್ಬಿಟ್ಟು ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇನ್ನೊಂದೇನಪ್ಪ, ಒಂದು ಚಿಕ್ಕ ಮೈಕ್ರೋಬ್ ಅಂದರೆ ಒಂದು ಚಿಕ್ಕ ಬ್ಯಾಕ್ಟೀರಿಯಾ ಅಂತ ಹೇಳಿದ್ಬಿಟ್ಟು ಒಂದು ದೊಡ್ಡ ತಿಮಿಂಗ್ಲದವರೆಗೂ ಬದುಕಬೇಕಪ್ಪ ಅಂತಂದರೆ ನೀರಿರಬೇಕು. ಸೊ ಆ ನೀರು ಮಾರ್ಸ್ ಗ್ರಹದ ಮೇಲೆ ಇದೆಯೋ ಇಲ್ಲ ಅಂತ ಹೇಳ್ಬಿಟ್ಟು ನಾಸಾ ಸೈಂಟಿಸ್ಟ್ಗಳು ಚೆಕ್ ಮಾಡೋದಕ್ಕೆ ಅಂತ ತುಂಬಾ ರೋವರ್ಸ್ಗಳನ್ನ ಕಳಿಸಿದ್ದಾರೆ. ಅದರಲ್ಲಿ ಇಂಪಾರ್ಟೆಂಟ್ ಆಗಿರೋದು ಕ್ಯೂರಿಯಾಸಿಟಿ ರೋವರು. ಅದನ್ನು 2012 ಸೊ ಮಾರ್ಸ್ ಗ್ರಹದ ಮೇಲೆ ಲ್ಯಾಂಡ್ ಮಾಡಿದ್ದಾರೆ. ಅದು ಒಂದು ದೊಡ್ಡ ಕಾರ್ ಸೈಜಲ್ಲಿ ಇರುತ್ತೆ. ಅದು ಮಂಗಳ ಗ್ರಹದ ಮೇಲಿರೋ ಅಟ್ಮಾಸ್ಫಿಯರಲ್ಲಿರೋ ಫೋಟೋಸ್ನೆಲ್ಲ ಅದು ಅವಾಗ ತೆಗೆದು ಕಳಿಸ್ತಾ ಇದೆ. ಕ್ಯೂರಿಯಾಸಿಟಿ ರೋವರ್ ಇಂದಾನೆ ಗೊತ್ತಾಗಿರೋದು ಮಾರ್ಸ್ ಗ್ರಹದ ಮೇಲೆ ಇದಕ್ಕೂ ಮುಂಚೆ ನೀರಿತ್ತು ಅಂತ ಹೇಳ್ಬಿಟ್ಟು. ಅದಾದಮೇಲೆ ಇನ್ನೊಂದು ಮೀಥೇನ್ ಗ್ಯಾಸ್ ಕೂಡ ಇದೆ ಮಾರ್ಸ್ ಗ್ರಹದ ಮೇಲೆ ಅಂತ ಹೇಳ್ಬಿಟ್ಟು ಈ ಕ್ಯೂರಿಯಾಸಿಟಿ ರೋವರು ನಾಸಾ ಸೈಂಟಿಸ್ಟ್ಗಳಿಗೆ ತಿಳಿಸಿದೆ. ಆ ಮೀಥೇನ್ ಗ್ಯಾಸ್ ಅನ್ನೋದು ಏನರಿಂದ ಬರುತ್ತೆ ಅಂತಂದರೆ ಸತ್ತೋದ ಜೀವಿಗಳಿಂದ ಈ ಗ್ಯಾಸ್ ಅನ್ನೋದು ಮೀಥೇನ್ ಗ್ಯಾಸ್ ಅನ್ನೋದು ರಿಲೀಸ್ ಆಗುತ್ತೆ. ಅಂದರೆ ಇವಾಗ ಜೀವ ಇರೋದ್ರಿಂದ ಬಂದಿರೋ ಮೀಥೇನ್ ಗ್ಯಾಸ್ ಆಗಿರ್ಬೋದು, ಇಲ್ಲಾಂದರೆ ಇದಕ್ಕೂ ಮುಂಚೆ ಇದ್ದಿದ್ದ ಜೀವಿಗಳಿಂದ ಬಂದಿರೋ ಮೀಥೇನ್ ಗ್ಯಾಸ್ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಸೈಂಟಿಸ್ಟ್ಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಈಗ ಇರೋದಾಗಿರ್ಬೋದು, ಇಲ್ಲಾಂದರೆ ಇದಕ್ಕೂ ಮುಂಚೆ ಜೀವ ಅಲ್ಲಿತ್ತು ಅಂತ ಹೇಳೋ ಸಾಕ್ಷಿ ಆಗಿರ್ಬೋದು. ಜೀವ ಅಂತಂದರೆ ದೊಡ್ಡ ಏಲಿಯನ್ಸ್ಗಳು ಆ ರೀತಿಯಾದಲ್ಲ, ಜಸ್ಟ್ ಒಂದು ಬ್ಯಾಕ್ಟೀರಿಯಾ ಆಗಿರ್ಬೋದು, ಫಂಗಸ್ ಆಗಿರ್ಬೋದು, ಆ ರೀತಿಯಾದ ಸೂಕ್ಷ್ಮಾಣು ಜೀವಿಗಳು ಆ ಮಣ್ಣಲ್ಲಿ ಇಲ್ಲ ಅಂತಂದರೆ ಮಂಜುಗಡ್ಡೆ ರೂಪದಲ್ಲಿರೋ ನೀರಲ್ಲಿ ಭೂಮಿನ ಯಾವುದೇ ಪದರಗಳಲ್ಲಿ ಏನಾದರೂ ಸಿಗುತ್ತಾ ಅಂತ ಹೇಳ್ಬಿಟ್ಟು ಕಂಡುಹಿಡಿಯೋಕ್ಕೋಸ್ಕರ ಇನ್ನೊಂದು ಪರ್ಸೋವರ್ ರೋವರ್ ಅಂತ ಹೇಳ್ಬಿಟ್ಟು ಇನ್ನೊಂದು ಕಳಿಸಿದ್ದಾರೆ ಮಾರ್ಸ್ ಮೇಲೆ. ಅದು ಎಂಥ ಜಾಗದಲ್ಲಿ ಕಳಿಸಿದ್ದಾರೆ ಅಂತಂದರೆ ಒಂದು ಪ್ರದೇಶ ಇದೆ ಮಂಗಳ ಗ್ರಹದ ಮೇಲೆ. ಅಲ್ಲಿ ಯಾವ್ದಾದ್ರು ಒಂದು ಆಸ್ಟ್ರಾಯ್ಡ್ ಆಗಿರ್ಬೋದು, ಏನಾದರೂ ಒಂದು ಇದು ಮಾಡಿಬಿಟ್ಟು ಹಿಟ್ ಮಾಡಿಬಿಟ್ಟು ಅಲ್ಲಿ ಒಂದು 45 ಕಿಲೋಮೀಟರ್ ಸ್ಪೇಸಲ್ಲಿ ಸ್ವಲ್ಪ ಗುಂಡಿ ಥರ ಶೇಪಲ್ಲಿ ಸ್ವಲ್ಪ ಹಿಟ್ ಆಗಿದೆ, ಅದೊಂದು ಆಸ್ಟ್ರಾಯ್ಡು ಆ ಥರದ್ದು. ಅಲ್ಲಿ ಇನ್ನೊಂದು ನೀರು ಹರಿದಿರೋ ಸಂಕೇತಗಳನ್ನು ಕೂಡ ಸೂಚಿಸಿದೆ ಈ ಮೊದಲಿಗೆ ಹೋದ ರೋವರ್ ಅನ್ನೋದು. ಆ ರೀತಿ ಪ್ರದೇಶಗಳಲ್ಲಿ ಅಲ್ಲಿಗೆ ಏನಾದರೂ ರೋವರ್ನ ಕಳಿಸಿದ್ರೆ ಅಲ್ಲೇನಾದರೂ ಸಿಗ್ಬೋದು ಅಂತ. ಯಾಕೆ ಅಂತಂದರೆ ಅದೇ ರೀತಿ ಸಂಕೇತ ಇರೋ ಅದೇ ರೀತಿ ಹಿಟ್ ಆಗಿರೋ ಪ್ಲೇಸ್ ಬಂದ್ಬಿಟ್ಟು ಭೂಮಿ ಮೇಲೆ ಕೂಡ ಇದೆ ಅಂತೆ. ಅಲ್ಲಿರೋ ಮಣ್ಣನ್ನು ತಗೊಂಡು ಚೆಕ್ ಮಾಡಿದಾಗ ಸೈಂಟಿಸ್ಟ್ಗಳು ಡೈನೋಸರ್ಗಳು ಕೂಡ ಹುಟ್ಟೋದಕ್ಕಿಂತ ಮುಂಚೆ ಇರೋ ಸೂಕ್ಷ್ಮಾಣು ಜೀವಿಗಳನ್ನ ಕಂಡುಹಿಡಿದಿದ್ದಾರೆ ಆ ಪ್ರದೇಶದಲ್ಲಿ, ಭೂಮಿ ಮೇಲಿರೋ ಪ್ರದೇಶದಲ್ಲಿ. ಅದೇ ರೀತಿ ಪ್ರದೇಶಕ್ಕೆ ಈ ಭೂಮಿ ಮೇಲೆ ಯಾವ ರೀತಿ ಕಂಡುಹಿಡಿದಿದ್ದಾರೋ ಅದೇ ರೀತಿ ಸೂಕ್ಷ್ಮ ಜೀವಿಗಳೇನಾದರೂ ಆ ಪ್ರದೇಶದಲ್ಲಿ ಏನಾದರೂ ಸಿಗುತ್ತಾ ಅಂತ ಹೇಳ್ಬಿಟ್ಟು ಈ ಪರ್ಸೆವರೆನ್ಸ್ ರೋವರ್ನ ಅಲ್ಲಿಗೆ ಕಳಿಸಿದ್ದಾರೆ. ರೋವರ್ ಅದಕ್ಕೆ 24 ಕ್ಯಾಮ್ರಾಗಳನ್ನ ಅಳವಡಿಸಿರ್ತಾರೆ. ಈ ಮೇನ್ ಕ್ಯಾಮ್ರಾಗೆ ಒಂದು ಲೇಸರ್ ಕೂಡ ಇರುತ್ತೆ. ಇದೇನು ಮಾಡುತ್ತೆ ಅಂತಂದರೆ ಮಾರ್ಸಲ್ಲಿರೋ ಕಲ್ಲನ್ನು ತಗೊಂಡು ಅದನ್ನು ಹೊಡೆದ್ಬಿಟ್ಟು ಅದರಲ್ಲಿರೋ ಕಾಂಪೋಸಿಷನ್ ಏನು ಅಂತ ಹೇಳ್ಬಿಟ್ಟು ಕಂಡುಹಿಡಿಯುತ್ತಂತೆ. ಅದು ಮುಂದೆ ಯಾವ ಕಡೆ ಹೋಗಬೇಕು, ನೆಕ್ಸ್ಟು ನಾನು ಇವತ್ತು ಏನು ಕೆಲಸ ಮಾಡಬೇಕು ಅಂತಂತೇಳ್ಬಿಟ್ಟು ಒಂದು 5 ಮೀಟ್ರ್ ಸುತ್ತ ಇರೋ ಜಾಗನ ಫೋಟೋ ತಗೊಂಡು ಅದಾದಮೇಲೆ ಯಾವ ಕಡೆ ಹೋಗ್ಬೇಕು ನಾನು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟು ಆ ರೀತಿಯಾಗಿ ಈ ರೀತಿಯಾಗಿ ಆ ರೋವರ್ ಅನ್ನೋದು ಕೆಲವಷ್ಟು ಮೀಟ್ರ್ಗಳ ಮಾತ್ರ ಸಂಚಾರ ಮಾಡುತ್ತೆ. ಇದು ಯಾವ ರೀತಿಯಾಗಿ ನಡೆಯುತ್ತೆ, ಇದಕ್ಕೆ ಪವರ್ ಎಲ್ಲಿಂದ ಬರುತ್ತೆಪ್ಪ ಅಂತಂದರೆ ಸೋಲಾರ್ ಎನರ್ಜಿನ ನಾವು ಫಿಕ್ಸ್ ಮಾಡ್ಬೋದು ಅವರು. ಬಟ್ ಅದು ಆಗ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಸೂರ್ಯನಿಂದ ಮಂಗಳ ಗ್ರಹ ತುಂಬಾ ದೂರ ಇದೆ. ಒಂದು ವೇಳೆ ಹಂಗೂ ಮಾಡ್ಬೋದು ಅಂತಂದರೆ ತುಂಬ ದೊಡ್ಡ ಜಾಗದಲ್ಲಿ ತುಂಬ ದೊಡ್ಡ ಸೋಲಾರ್ ಪ್ಯಾನಲ್ಸ್ ಎಲ್ಲನೂ ಕೂಡ ಫಿಕ್ಸ್ ಮಾಡಬೇಕಾಗುತ್ತೆ. ಅದು ಹೆಂಗೂ ಸಾಧ್ಯ ಇಲ್ಲ ಅಲ್ವಾ. ಅದಕ್ಕೋಸ್ಕರ ಆ ರೋವರಲ್ಲಿ ಸೈಂಟಿಸ್ಟ್ಗಳು ಏನು ಮಾಡಿದ್ದಾರೆ, ಪ್ಲುಟೋನಿಯಂ 238 ಅಂತ ಹೇಳ್ಬಿಟ್ಟು ಥರ್ಮೋ ಎಲೆಕ್ಟ್ರಿಕ್ ಜನರೇಟರ್ನ ಫಿಕ್ಸ್ ಮಾಡಿದ್ದಾರೆ. ಇದರಲ್ಲಿ ಉತ್ಪತ್ತಿಯಾಗೋ ಹೀಟು ಎಲೆಕ್ಟ್ರಿಕ್ ಪವರ್ ಆಗಿ ಉತ್ಪತ್ತಿ ಆಗುತ್ತೆ, ಎಲೆಕ್ಟ್ರಿಕ್ ಪವರ್ ಆಗಿಬಿಟ್ಟು ಕನ್ವರ್ಟ್ ಆಗುತ್ತೆ. ಹೀಟ್ ಟು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆದಾಗ ಆ ಪವರ್ನ ಯೂಸ್ ಮಾಡಿಕೊಂಡು ಈ ರೋವರ್ ಅನ್ನೋದು ಕೆಲಸ ಮಾಡುತ್ತೆ. ಇದು ನೈಟ್ ಟೈಮಲ್ಲಿ ಏನೂ ಮಾಡೋದಿಲ್ಲ, ಸುಮ್ಮನೆ ಹಂಗೆ ಸ್ಟೇಬಲ್ ಆಗಿರುತ್ತೆ. ನೈಟ್ ಟೈಮೆಲ್ಲ ಏನು ಮಾಡುತ್ತೆ ಅದು ಡೇ ಟೈಮಲ್ಲಿ ತಗೊಂಡಿರೋ ಫೋಟೋಸ್ ಎಲ್ಲನೂ ಕೂಡ ಭೂಮಿಗೆ ಸೆಂಡ್ ಮಾಡುತ್ತೆ. ಅದಾದಮೇಲೆ ನೆಕ್ಸ್ಟ್ ಡೇ ನಾಳೆಯಿಂದ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಸಿಗ್ನಲ್ನ ಭೂಮಿಯಿಂದ ಕಳಿಸೋ ಸಿಗ್ನಲ್ ಅನ್ನೋದು ಡಾಟಾ ಎಲ್ಲದು ಅದು ರಿಸೀವ್ ಮಾಡಿಕೊಂಡು ಡಾಟಾ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಡೇ ಏನು ಮಾಡಬೇಕು ಆ ಕೆಲಸನ ಮಾಡುತ್ತೆ. ಅದು ಇನ್ನೊಂದೇನಪ್ಪ ಅಂತಂದರೆ ಈ ರೋವರು ಎಲ್ಲ ಕಡೆನೂ ತಿರ್ಗೋಕ್ಕಾಗಲ್ಲ. ಯಾಕೆ ಅಂತಂದರೆ ಆ ಮಂಗಳ ಗ್ರಹದಲ್ಲಿ ಪರ್ವತಗಳಂಥವು ಚಿಕ್ಕ ಕಲ್ಲಾಗಿರ್ಬೋದು,
ಸೊ ತುಂಬ ಈ ಥರ ಅಡ್ಡಂಕಗಳು ಜಾಸ್ತಿ ಇದ್ದಾವೆ. ಅದಕ್ಕೋಸ್ಕರ ಏನು ಮಾಡಿದ್ದಾರೆ, ಒಂದು ಡ್ರೋನ್ ಬರುತ್ತೆ ಅಲ್ವಾ, ಸೊ ಡ್ರೋನ್ ಥರದ್ದು ಫಿಕ್ಸ್ ಮಾಡಿದ್ದಾರೆ ರೋವರ್ ಒಳಗಡೆ. ಆ ಡ್ರೋನ್ ಬಂದ್ಬಿಟ್ಟು ಸೊ ಈ ರೀತಿಯಾಗಿ ಎಲ್ಲೆಲ್ಲಿ ರೋವರ್ ಹೋಗೋಕ್ಕಾಗಲ್ವೋ ಅಲ್ಲೆಲ್ಲ ಹೋಗಿ ರಿಸರ್ಚ್ ಮಾಡಿ ಫೋಟೋಸ್ ಎಲ್ಲ ತೊಗೊಂಡು ಬಂದು ಸೊ ರೋವರ್ಗೆ ಕೊಡುತ್ತೆ. ಸೊ ಈ ಡ್ರೋನಲ್ಲಿ ಈ ಡ್ರೋನ್ ಅಂತ ಪರಿಕರದಲ್ಲಿ ಇನ್ನೊಂದು ಮಾಕ್ಸಿ ಅಂತೇಳ್ಬಿಟ್ಟು ಒಂದು ಪರಿಕರನ ಫಿಕ್ಸ್ ಮಾಡಿದ್ದಾರೆ. ಇದು ಏನು ಮಾಡುತ್ತೆಪ್ಪ ಅಂತಂದರೆ, ಸೊ ಮಂಗಳ ಗ್ರಹದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಜಾಸ್ತಿ ಇದೆ ಅಲ್ವಾ, ಆ ಕಾರ್ಬನ್ ಡೈಆಕ್ಸೈಡಿಂದ ಸೊ CO2 ಇಂದ O2ನ ಸಪ್ರೇಟ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತೇಳ್ಬಿಟ್ಟು ರಿಸರ್ಚ್ ಮಾಡುತ್ತೆ. ಸೊ ಈ ರೀತಿ ಮಾಡಬೇಕಂದ್ರೆ ಅದಕ್ಕೆ ಸೊ ಮೊದಲನೇದಾಗಿ ಮಂಗಳ ಗ್ರಹದ ಮೇಲೆ ಜೀವ ಎಲ್ಲಿದೆ ಅಂತೇಳ್ಬಿಟ್ಟು ಗೊತ್ತಾಗಬೇಕು ಅದಕ್ಕೆ. ಸೊ ಸೂಕ್ಷ್ಮಾಣು ಜೀವಿ ಆಗಿರ್ಬೋದು, ಯಾವುದೇ ಒಂದು ಜೀವ ಇದೆಯೋ ಇಲ್ವಾ ಅಂತೇಳ್ಬಿಟ್ಟು ಗೊತ್ತಾಗಬೇಕು. ಅಂತಂದರೆ ಇದಕ್ಕೆ ಮೈಕ್ರೋಸ್ಕೋಪ್ ಅನ್ನೋದು ಬೇಕು. ಈಗ ಸದ್ಯಕ್ಕೆ ಅದರಲ್ಲಿ ಮೈಕ್ರೋಸ್ಕೋಪ್ ಅನ್ನೋದು ಅವೈಲೇಬಲ್ ಇಲ್ಲ. ಅದಕ್ಕೋಸ್ಕರ ಅದು ಏನು ಮಾಡಿದೆ, ಸೊ ಆ ಮಂಗಳ ಗ್ರಹದ ಮೇಲಿರೋ ರಾಕನ್ನು ಸ್ಟೋರ್ ಮಾಡಿಕೊಂಡು ಇಟ್ಕೊಂಡಿದೆ. ಸೊ ಅದನ್ನು ಈಗ ನೆಕ್ಸ್ಟ್ 2027 ಸೈಂಟಿಸ್ಟ್ಗಳು ಸೊ ಆ ರಾಕನ್ನು ತಗೊಂಬರೋದಕ್ಕೆ ಅಂತ ಹೇಳ್ಬಿಟ್ಟು ಇನ್ನೊಂದು ರೋವರ್ನ ಕಳಿಸ್ತಾ ಇದ್ದಾರೆ ಮಂಗಳ ಗ್ರಹಕ್ಕೆ. ಸೊ ಅದು ತೊಗೊಂಡು ಬಂದಮೇಲೆ ಸೊ ಭೂಮಿ ಮೇಲೆ ಚೆಕ್ ಮಾಡ್ತಾರೆ, ಅದರಲ್ಲಿ ಜೀವ ಇದೆ ಇಲ್ವೋ ಇಲ್ಲ ಅಂತೇಳ್ಬಿಟ್ಟು ಪತ್ತೆ ಮಾಡ್ತಾರೆ. ಸೊ ಅದಾದಮೇಲೆ ನೆಕ್ಸ್ಟು ಇನ್ನೇನು ಮನುಷ್ಯನ ಕಳಿಸೋದೆ ಮಂಗಳ ಗ್ರಹಕ್ಕೆ. ಸೊ ಈ ರೀತಿಯಾಗಿ ಪತ್ತೆ ಆದಮೇಲೆ ಆ ಥರ ನೆಕ್ಸ್ಟು ಇನ್ವೆನ್ಷನ್ಸ್ ಎಲ್ಲ ಕೂಡ ಸ್ಟಾರ್ಟ್ ಮಾಡ್ತಾರೆ. ಫಸ್ಟು ಅಲ್ಲಿ ಜೀವ ಇದೆಯೋ ಇಲ್ಲೋ ಅಂತೇಳ್ಬಿಟ್ಟು ಸೊ ಗೊತ್ತಾಗಬೇಕಿದೆ. ಅದಕ್ಕೆ ಅಂತಲೇ 2027 ಇನ್ನೊಂದು ರೋವರ್ನ ಕಳಿಸ್ತಾರೆ. ಸೊ ಎಲ್ಲರೂ ರೆಡಿಯಾಗಿರೋಣ. ಸೊ ನಮ್ಮ ಜನ್ರೇಷನ್ಗೆ ಹೆಂಗೂ ಆಗುತ್ತೋ ಇಲ್ವೋ, ನೆಕ್ಸ್ಟ್ ಜನ್ರೇಷನಲ್ಲಂತೂ ಮಾರ್ಸಲ್ಲೂ ಕೂಡ ನಮ್ಮ ರಿಲೇಷನ್ಸ್ ಇದ್ದಾರೆ ಅಂತ ಹೇಳ್ಬಿಟ್ಟು ಕಾಲ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಕೂಡ ಎಕ್ಸ್ಪೆಕ್ಟ್ ಮಾಡೋಣ. ಸೊ ಈ ವಿಡಿಯೋ ದಯವಿಟ್ಟು ಇಷ್ಟ ಆಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಸ್ವಲ್ಪನಾದರೂ ಮಂಗಳ ಗ್ರಹದ ಬಗ್ಗೆ ಸ್ವಲ್ಪನಾದರೂ ನಾನು ಹೇಳಿದ್ದು ಸ್ವಲ್ಪನಾದರೂ ತಿಳ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಳ್ತಾ ಇದ್ದೀನಿ. ಹಂಗಾದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಎಲ್ಲ.